ಆಗಿನ ಕಾಲದಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ, ಅದಕ್ಕಿಂತಲೂ ಮೊದಲು ಆದಾಯ ಶರಣರು ಅವರ ಇತಿಹಾಸ ತಮಗೆಲ್ಲ ಗೊತ್ತಿದೆ. ಭಾಳಷ್ಟು ಈ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಆದಾಯ ಶರಣರ ಇತಿಹಾಸ, ಅವರ ಒಂದು ಪರಂಪರೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಆದಾಯ ಶರಣರು ಸೋಮನಾಥ, ಸೌರಾಷ್ಟ್ರ ಸೋಮನಾಥ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿರ್ತಕ್ಕಂಥ ಸೌರಾಷ್ಟ್ರ ಸೋಮನಾಥದ ಭಕ್ತರಾಗಿರ್ತಕ್ಕಂಥದ್ದು. ಮತ್ತು ವ್ಯಾಪಾರವನ್ನು ಮಾಡುತ್ತಾ ಗದಗ ಹತ್ತಿರ ಲಕ್ಷ್ಮೇಶ್ವರಕ್ಕೆ ಬಂದಿರತಕ್ಕಂಥ ಸಂದರ್ಭ. ಲಕ್ಷ್ಮೇಶ್ವರದ ರಾಜನ ಮಗಳಿಗೆ ಮದುವೆಯಾದರು. ರಾಜನ ಮಗಳು ಆದಾಯನವರ ಹೆಂಡತಿ, ನಿನ್ನ ಗುರು ಸೌರಾಷ್ಟ್ರ ಸಾಮಂತ ಎಲ್ಲಿ ಅಂತೂ ಕೇಳಿದ್ರು. ಅಂಥ ಸಂದರ್ಭದಲ್ಲಿ ಹೆಂಡತಿಗೆ ಹೇಳ್ತಾರೆ, ನಿನಗೆ ಆ ಗುರುವಿನ ಬಂದು ಕರೆದುಕೊಂಡು ದರ್ಶನ ಮಾಡುವವರೆಗೂ ಕೂಡ ನಿನ್ನ ತಾಳಿಯನ್ನು ಬಿಚ್ಚಿಡು ಅಂತ ಹೇಳಿ ಹೊರಗೆ ಹೋಗಿ ಏನಪ್ಪ ಅಂದ್ರೆ ಸೌರಾಷ್ಟ್ರ ಸೋಮನಾಥನ ಒಂದು ನಂದಿಯ ಮೇಲೆ ಪಾರ್ವತಿ ಪರಮೇಶ್ವರನ ಕರೆದುಕೊಂಡು ದರ್ಶನ ಮಾಡಿಸಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಯಾವುದಾದ್ರೂ ಸಮಾಜದ ಶರಣರಿದ್ದರೆ ಅದು ಆದಾಯ ಶರಣರು, ಆದಿ ಬಣಿಗೆರ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಕೂಡ ಇದೆ. ಇಂಥ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ತಾವೆಲ್ಲ ನೋಡಿದ್ರಿ. ಮುಸ್ಲಿಂ ಸಮುದಾಯಕ್ಕೆ ಅಲ್ಲ ಒಬ್ಬನೇ ಮೊಹಮ್ಮದ್ ಪೈಗಂಬರ್, ಜೈನ್ ಸಮುದಾಯಕ್ಕೂ ಕೂಡ ಒಬ್ಬನೇ, ಮತ್ತು ಸಿಖ್ ಸಮುದಾಯ ಕೂಡ ಗುರುನಾನಕ ಒಬ್ಬನೇ. ಎಲ್ಲ ಧರ್ಮದ ಗುರುಗಳು ಕೂಡ ಒಬ್ಬರೇ ಇದ್ದಾಗ, ನಮ್ಮ ಹಿಂದೂ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ದೇವರಿಂದ ಒಡೆದು ಹಂಚಿ ಹೋಗಬಾರ್ದಂತ ಹೇಳಿ ಈ ಒಂದು ಶೈವ ಸಮಾಜದವರು, ಜೈನ್ ಸಮಾಜದವರು ಲಿಂಗದ ಕಡೆಗೆ ಆಯತ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣನ ಕಾಲದಲ್ಲಿ ಅಂಗದ ಮೇಲೆ ಲಿಂಗವನ್ನಿಟ್ಟು ಲಿಂಗದ ಕಡೆಗೆ ಆಯತ ಮಾಡ್ತಕ್ಕಂಥ ಸಂದರ್ಭ. ಆ ಲಿಂಗದ ಕಡೆಗೆ ಆಯತ ಮಾಡ್ಕೊತಕ್ಕಂಥ ಸಂದರ್ಭದಲ್ಲಿ ಈ ಆದಾಯನವರ ಜನ ಲಿಂಗದ ಕಡೆಗೆ ಆಯತ ಮಾಡು ಆದಿ ಬಣಿಜಗರ ಅಂತ ಹೇಳಿ ಅವತ್ತೇನಪ್ಪ ಅಂದ್ರೆ ಲಿಂಗವನ್ನು ಸ್ವೀಕಾರ ಮಾಡಿ ಅವತ್ತು ವೀರಶೈವ ಲಿಂಗಾಯತ ಧರ್ಮದ ಒಂದು ಉದ್ದಗಲಕ್ಕೂ ಕೂಡ ಪ್ರಚಾರ ಪಡೆದಿರ್ತಕ್ಕಂಥದ್ದು. ಆನಂತರ ಜೈನರು ಕೂಡ ಬಂದು ಅವರ ದೀಕ್ಷೆ ಬಣಿಗರಾದರು. ಬೇರೆ ಬೇರೆ ರೀತಿಯಿಂದ ಇತಿಹಾಸ ಪುಟದಲ್ಲಿ ನಮ್ಮೆಲ್ಲ ಪರಂಪರೆ ಇದೆ. ಇವತ್ತು ನಾನು 10 ಲಕ್ಷ ರೂಪಾಯಿ CC ರಸ್ತೆ ಕೊಟ್ಟಿರ್ಬೋದು. ಮುಂದೆ ಬರ್ತಕ್ಕಂಥ ಇದು ಕಲ್ಯಾಣ ಮಂಟಪ ಆಗಬೇಕು ಮತ್ತು ಹಾಸ್ಟೆಲ್ ಕೂಡ ಆಗಬೇಕಂತಕ್ಕಂಥ ರೀತಿಯಲ್ಲಿ ನಾನು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಈಗ ಅಣು ಸ್ವಲ್ಪ ಕೂಡ ಹನಿ ಕೂಡಿದ್ರೆ ಹಳ್ಳ ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಸಾಧ್ಯವಾದಷ್ಟು ಹಾಕಿದ್ರೆ, ನಾನು ಕೂಡ ಈ ನಮ್ಮ ಸಮಾಜದ ಕಟ್ಟಡಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ತಲೆ ಎತ್ತಿ ಹೇಳ್ಕೊಳ್ತಕ್ಕಂಥ ರೀತಿಯಲ್ಲಿ ತಮ್ಮ ಕೈಲಿಂದ ಸಾಧ್ಯ ಆದಷ್ಟು 100 ಕೊಡಲಿ, 1000 ಕೊಡಲಿ, 500 ಕೊಡಲಿ, ಎಷ್ಟೇ ಕೊಟ್ಟರು ಕೂಡ ಕೊನೆಗೇನಪ್ಪ ಅಂದ್ರೆ ಶರಣಪ್ರಕಾಶ್ ಪಾಟೀಲರು, ನಾವು, ನೀವೆಲ್ಲ ಅಪ್ಪುಗೌಡರು, ನಾವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಶೇಖಿಯವರು, ನೀಲಕಂಠರಾವ್ ಮುಲ್ಗೆಯವರು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಕ್ಕಟ್ಟಾಗಿ ಇದನ್ನು ಕೆಲಸ ಏನಪ್ಪ ಅಂದ್ರೆ ಎಲ್ಲ ರೀತಿಯಿಂದ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ನಾನು ಕೂಡ ತಮ್ಮ ಜೊತೆಗೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ. ಮತ್ತು ಏನೇ ಕೆಲಸ ಇದ್ದರೂ ಕೂಡ ತಾವು ನಮಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದಿರಿ. ತಮ್ಮ ಜೊತೆಗೆ ಯಾವತ್ತೂ ಕೂಡ ಈ ಕೆಲಸ ಕಾರ್ಯಕ್ಕೆ ತಮ್ಮ ಸಂಗಡ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನನಗೆ ಟೈಮ್ನಾಗ ಎಷ್ಟು ಬೇಕ್ರಿ ಅದಕ್ಕೆ 10 ಲಕ್ಷ ಕೊಡ್ರಿ CC ರೋಡಿಗೆ ಸಾಕಂದ್ರು. ಅದಕ್ಕೆ ಅದು 10 ಲಕ್ಷ ಕೊಟ್ಟಿದ್ದಲ್ಲದೆ ಮುಂದೆ ಯಾವುದೇ ರೀತಿಯಿಂದ ಸಹಾಯ ಇದ್ದರೂ ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರ ಒಪ್ಪಿಗೆ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸಂಸ್ಕೃತಿಯಿಂದನೇ ಜನ ನಮ್ಮನ್ನು ನಂಬ್ತಾರೆ. ಇವತ್ತು ಲಿಂಗಾಯತ ಸಮಾಜದ ನಾಯಕತ್ವ ಯಾಕಿದೆ ಅಂದರೆ, ಎಲ್ಲ ಧರ್ಮದ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದರೆ, ನಮ್ಮ ನಡೆ, ನಮ್ಮ ನುಡಿ ಇರ್ತದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಇರ್ತದೆ. ಹಾಗಾಗಿ ಲಿಂಗವಂತರ ಒಂದು ಸಂಘವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಕೂಡ ಅದೇ ಒಂದು ನಿಟ್ಟಿನಲ್ಲಿ ಎಲ್ಲ ಸಮಾಜದ ಜನರನ್ನು ಪ್ರೀತಿ ಮಾಡ್ತಕ್ಕಂಥ ಭಾವ ಏನಿದೆಯಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸಮಾಜದಲ್ಲಿ ನಾವಷ್ಟೇ ಬೆಳೆಯೋದಲ್ಲ, ಸಮಾಜದಲ್ಲಿ ಯಾರು ದುರ್ಬಲರಿದ್ದಾರೆ ಅವರನ್ನು ತೆಗೆದುಕೊಂಡು ಹೋಗಬೇಕು. ನಮ್ಮ ಸಮಾಜದವರು ಅಷ್ಟೇ ಅಲ್ಲ, ಎಲ್ಲ ಸಮಾಜ ಜನರನ್ನು ಅಪ್ಕೊಳ್ತಕ್ಕಂಥದ್ದು, ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವರನ್ನು ನಾವು ಒಳ್ಳೆಯ ರೀತಿಯಿಂದ ಬಾಂಧವ್ಯ ಇಟ್ಕೊಂಡ್ರೆ ಖಂಡಿತವಾಗಿ ನಮ್ಮನ್ನು ನಂಬ್ತಾರೆ ಅಂತಕ್ಕಂಥ ಭಾವನೆ. ಹಾಗಾಗಿ ಇದೊಂದು ಪ್ರಯಾಸ ನಮ್ಮ ಸಮಾಜ, ಆದಿ ಬಣಿಗೆ ಸಮಾಜದಿಂದ ಇಲ್ಲಿ ಆಗಿದೆ. ಇವತ್ತು ಎಲ್ಲರೂ, ನಂದೊಂದು ಮನವಿ ಏನಂತಂದರೆ, ಎಲ್ಲರೂ ಕೂಡ ಒಕ್ಕಟ್ಟಾಗಿ ಏನೊಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಕಾರ್ಯ ಮಾಡೋವಾಗ ಅದರಲ್ಲಿ ನಾವೆಲ್ಲರೂ ನಮ್ಮ ಏನು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇದು ಸಮಾಜಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದವರು. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಇದನ್ನು ಮುಂದುವರಿಸ್ಬೇಕು. ಇಲ್ಲಿ ಒಂದು ಹಾಸ್ಟೆಲ್ ಕಟ್ತಕ್ಕಂಥದ್ದಕ್ಕೆ ಈಗ ಒಂದು ಅಡಿಗಲ್ಲನ್ನು ಹಾಕಿದ್ದಾರೆ. ಅದರಿಂದ ನಾವು ಕೂಡ ಎಲ್ಲರೂ ಸೇರಿ, ಯಾಕಂದರೆ ನಾವು ಒಬ್ಬರು ಮಾಡಿದ್ನೋ ಆದರೆ ಆಗೋದಿಲ್ಲ, ಎಲ್ಲರೂ ಸೇರಿ ಮಾಡಿದ್ರೆ ಅದು ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು.
ಹಾಗಾಗಿ ನಾವೆಲ್ಲರೂ ಸೇರಿ ಇದು ಪ್ರಯತ್ನ ಮಾಡೋಣ. ಜೊತೆಗೆ ಇನ್ನೂ ಒಂದು 4 ಎಕರೆ ಆದಿಬಣಜಿಗ ಸಮಾಜಕ್ಕೆ ಸರ್ಕಾರದಿಂದ ಕೊಡಿಸ್ಲಿಕ್ಕೂ ಕೂಡ ಒಂದು ಪ್ರೊಸೆಸ್ ನಡೀತಾ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಮಾಡ್ತಕ್ಕಂಥದ್ದು ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಇವತ್ತು ಏನು ಹಾಸ್ಟೆಲಲ್ಲಿ ಕಟ್ತಾ ಇದ್ದೀವಿ, ಇಲ್ಲಿ ಸಮಾಜದ ಯಾರು ಬಡವರು ಇರ್ತಾರೆ ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಉದ್ದೇಶ ಅದನ್ನು ಒಳ್ಳೆಯದು. ಈಗಾಗಲೇ ವೀರಶೈವ ಮಹಾಸಭೆಯಿಂದನೂ ಕೂಡ ಕಲಬುರಗಿ ನಗರದಲ್ಲಿ ಒಂದು ಹೆಣ್ಣುಮಕ್ಕಳ ಒಂದು ಹಾಸ್ಟೆಲನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ಸಹಕಾರ ನಾವೆಲ್ಲರೂ ಕೊಡಬೇಕು. ಜೊತೆಗೆ ಇನ್ನೊಂದು ಹಾಸ್ಟೆಲನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಏನಂದರೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡಸು ಮಕ್ಕಳಿಗೂ ಕೂಡ ನಾನು ಮತ್ತು ದರ್ಶನಾಪುರ ಅವರು ಮತ್ತು ಅಪ್ಪುಗೌಡರು, ಅಲ್ಲಂಪ್ರಭು ಪಾಟೀಲ್ ಅವರು, ಎಮ್ ಐ ಪಾಟೀಲ್ ಅವರು, ಬಿ ಆರ್ ಪಾಟೀಲ್ ಅವರು ನಾವೆಲ್ಲ ಸೇರಿ ವಿಚಾರ ಮಾಡಿದ್ದೀವಿ. ಏನಂದರೆ ಇನ್ನೊಂದು ಲ್ಯಾಂಡನ್ನು, ಇನ್ನೊಂದು ಭೂಮಿ 4-5 ಎಕರೆ ಕೊಡಿಸಿ ಅಲ್ಲಿ ಇನ್ನೊಂದು ಹಾಸ್ಟೆಲ್ ಕಟ್ಟಬೇಕು ಅಂತಕ್ಕಂಥದ್ದು. ಯಾಕಂದರೆ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತಂದರೆ ನಾವು ಅವರಿಗೆ ಕಲಬುರಗಿ ನಗರದಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಮಕ್ಕಳು. ಹಾಗಾಗಿ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂದರೆ ಅವರಿಗೆ ಕಷ್ಟ ಆಗಬಾರ್ದು, ಅವರ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇದೆ. ಅದರ ಜೊತೆಗೆ ಇವತ್ತು ಈ ಕಾರ್ಯದಲ್ಲಿ ನಾವು ನಮ್ಮ ಧರ್ಮದ ಒಂದು ಆಚರಣೆ, ಪಾಲನೆ ಮತ್ತು ಪ್ರಚಾರನೂ ಕೂಡ ನಮ್ಮ ಯುವ ಪೀಳಿಗೆಗೆ ವಿಶೇಷವಾಗಿ, ಯಾಕಂದರೆ ನಾವು ಬೇರೆಯವರಿಗೆ ಹೇಳ್ಕೊಡೋದಕ್ಕಿಂತ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು ಭಾಳ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ವಚನ ಸಾಹಿತ್ಯವನ್ನು ಹೇಳ್ಕೊಡೋದಾಗಲಿ, ಲಿಂಗಾಯತ ಆಚರಣೆಗಳನ್ನು ಹೇಳ್ಕೊಡೋದಾಗಲಿ, ನಮ್ಮ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ ಅಂತಕ್ಕಂಥ ಏನು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ತತ್ವ ಇದೆ ಅದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ